ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಮನೇಲಿ ಯಾವ ಥರ ಏರ್ ಕಲರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನಾನು ಇಲ್ಲಿ ಒಂದು ಬೀಟ್ರೋಟು ಮತ್ತು ಲೆಮನ್ನು ಅಂದರೆ ಲೆಮನ್ ಸಿರಪ್ನೆಲ್ಲ ತೆಗೆದ್ಮೇಲೆ ಆ ಸಿಪ್ಪೆ ಏನಿರುತ್ತೆ ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ಮಾಡೋದಕ್ಕೆ. ಮತ್ತು ಆನಿಯನ್ ಸಿಪ್ಪೆ, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಫ್ಲೆಕ್ಸ್ ಸೀಡ್ಸು, ಆಮೇಲೆ 2ರಿಂದ 3 ಸ್ಪೂನ್ ಅಷ್ಟು ಟೀ ಪುಡಿ. ಇಷ್ಟು ಹಾಕ್ಬಿಟ್ಟು ಒಂದು 2ರಿಂದ 3 ಲೋಟ ನೀರು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಬೆಂದ ಮೇಲೆ ಅದ್ರ ಲಿಕ್ವಿಡ್ನ ಸಪ್ರೇಟ್ ಮಾಡ್ತೀನಿ. ಒಂದ್ಸಲ ಕುದಿಸಿ ತಣ್ಣಗಾದ್ಮೇಲೆ ಅದರಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ತೆಗೆದ್ಬಿಟ್ಟು ಆ ಲಿಕ್ವಿಡ್ನೇ ಮತ್ತೆ ಇನ್ನೊಂದ್ಸಲ ಕುದಿಸಿದ್ದೀನಿ. ಯಾಕಂದರೆ ತುಂಬ ನೀರು ಸೇರಿಸಿರ್ತೀವಲ್ಲ, ಅದು ಕುದ್ದಷ್ಟು ಗಟ್ಟಿಗಾಗುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದು ಫುಲ್ ತಣ್ಣಗಾದ್ಮೇಲೆ ಇದಕ್ಕೆ ಮೆಹಂದಿ ಹಾಕಿ ಕಲಿಸ್ಬೇಕು. ನಾನು ಮೆಹಂದಿ ಖಾಲಿ ಆಗಿತ್ತು ಅಂತ ಹೋಗಿ ಫ್ಯಾನ್ಸಿ ಸ್ಟೋರಲ್ಲಿ ಮೆಹಂದಿ ತೊಗೊಂಡು ಬಂದೆ. ನಾನು ಎನ್ನ ಮೆಹಂದಿ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಮೆಹಂದಿ ಪುಡಿ ಬೇಕಾದರೂ ಸೇರಿಸ್ಕೊಬೋದು, ಇದೇ ಸೇರಿಸ್ಬೇಕು ಅದೇ ಸೇರಿಸ್ಬೇಕು ಅಂತ ಇಲ್ಲ. ಆದರೆ ನಾನು ಫಸ್ಟ್ ಹೇಳಿದ್ನಲ್ಲ, ಅಷ್ಟು ಇಂಗ್ರೀಡಿಯೆಂಟ್ಸು ಸೇರಿಸ್ಬಿಟ್ಟು ಕುದಿಸ್ಕೊಬೇಕು. ಅದ್ರ ಜೊತೆಗೆ ಬೇಕಾದ್ರೆ ಕುದಿಸೋಕೆ ಕರ್ಬೇವಿನ ಸೊಪ್ಪು ಕೂಡ ಯೂಸ್ ಮಾಡ್ಬೋದು. ಯಾರಿಗಾರು ಡ್ಯಾಂಡ್ರಫ್ ಇದ್ದರೆ ಸ್ವಲ್ಪ ಬೇವಿನ ಸೊಪ್ಪು ಇಲ್ಲ ನೀಮ್ ಪೌಡ್ರ್ ಏನಿರುತ್ತೆ ಅದನ್ನು ಕೂಡ ಸೇರಿಸ್ಕೊಬೋದು, ಡ್ಯಾಂಡ್ರಫ್ ಅವಾಯ್ಡ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಮೊಸರು ಯೂಸ್ ಮಾಡಬಾರ್ದು ಕಲಸೋದಕ್ಕೆ. ಮತ್ತು ನೀರು ಕೂಡ 1 ಲೆಮನ್ ಸಿರಪ್ನ ನಾವು ಏನು ಮೆಹಂದಿ ಪುಡಿ ಆ ಲಿಕ್ವಿಡ್ ತಣ್ಣಗಾದ್ಮೇಲೆ ಸೇರಿಸ್ಬಿಟ್ಟು ಕಲಿಸ್ತೀವಿ, ಆವಾಗ ಲೆಮನ್ ಸಿರಪ್ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇನೇ ಅಪ್ಲೈ ಮಾಡಬೇಕು. ಇಲ್ಲಿ ನಾನು ಕೂಡ ಅದೇ ಥರ ಮಾಡ್ತಾ ಇದ್ದೀನಿ. ನೋಡಿ, ಕೂಮ್ ಮಾಡಿಕೊಂಡು ಕೂದಲನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಚ್ಕೊಳೋದಕ್ಕೆ ಅಂತ. ನಾನು ಕೈಗೆಲ್ಲ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಕಲರ್ ಚೆಕ್ ಮಾಡಿ ನೋಡಿದೆ ಕಲಿಸುವಾಗ್ಲೇ ಹಿಂದಿನ ದಿನನೇ. ತುಂಬ ಚೆನ್ನಾಗಿ ಬರ್ತಿತ್ತು. ಆಮೇಲೆ ಕೈ ಫುಲ್ ತುಂಬ ಕಲರ್ ಆಗುತ್ತೆ. ನೈಲ್ಸ್ ಎಲ್ಲ ಕಲರ್ ಆದರೆ ಹೋಗಲ್ಲ ಬೇಗ, ಕೈಲೇನೋ ಬೇಗ ಹೋಗ್ಬಿಡುತ್ತೆ. ಪಾತ್ರೆ ಎಲ್ಲ ವಾಶ್ ಮಾಡಿದಾಗೆಲ್ಲ ಬೇಗ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಸೈಡಲ್ಲೇನೋ ಅಷ್ಟು ಮೆಹಂದಿ ಮುಟ್ಟಲ್ವಲ್ಲ, ಕೂದಲು ಈ ಥರ ಸಪ್ರೇಟ್ ಮಾಡುವಾಗ ಅಷ್ಟೇ ಎಲ್ಲ ಮುಟ್ಟೋದು, ಹಾಗಾಗಿ ಜಾಸ್ತಿ ಆಗಲ್ಲ ಅಂತ ಲೆಫ್ಟ್ ಸೈಡ್ಗೆ ಏನು ಹಾಕಿಲ್ಲ. ರೈಟ್ ಸೈಡ್ಗೆ ಒಂದು ಕೈಗೆ ಮಾತ್ರ ಹಾಕ್ಕೊಂಡು ಹಚ್ಚುತ್ತಾ ಇದ್ದೀನಿ. ಈ ಥರ ಕೂದಲನ್ನ ಈ ಥರ ಸ್ವಲ್ಪನೇ ತಗೊಂಡು ಈ ಥರ ಹಚ್ಕೊಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಫುಲ್ ಕಲರ್ ಆಗಬಾರ್ದು ಏರು ಅನ್ನೋದಿದ್ರೆ ನಿಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾತ್ರ ಕೂಡ ಹಚ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಕಲರು. ನಾನಿಲ್ಲಿ ಒಂದು 1/2 ಅವರು ಇಲ್ಲ 1 ಅವರ್ ಒಳಗಡೆನೆ ವಾಶ್ ಮಾಡಿಬಿಟ್ಟೆ. ಅಂದರೆ ನಾನು ಅನ್ಎಕ್ಸ್ಪೆಕ್ಟಾಗಿ ಊರಿಗೆ ಹೋಗಬೇಕಿತ್ತು, ಅದಕ್ಕೋಸ್ಕರ ವಾಶ್ ಮಾಡಿದೆ. ಇಲ್ಲ ಅಂದಿದ್ರೆ 1-2-3 ಅವರ್ಸು ಡ್ರೈ ಮಾಡಿ ಆಮೇಲೆ ವಾಶ್ ಮಾಡ್ತಿದ್ದೆ. ಇನ್ನು ನನಗೇನು ತುಂಬ ಚೆನ್ನಾಗಿ ಡ್ರೈ ಆಗಿರಲಿಲ್ಲ. ಊರಿಗೆ ಹೋಗೋಣ ಅಂತ ನನ್ನ ಮಗ ಹಠ ಮಾಡ್ತಿದ್ದ. ಸಾಟರ್ಡೆ ಸಂಡೇ ರಜಾ ಇರುತ್ತೆ, ಮನೇಲೇ ಇರ್ತೀವಲ್ಲ ಅಂದ್ಬಿಟ್ಟು ಹೋಗೋಣ ಅಂತ ಲಾಸ್ಟ್ ಮೂಮೆಂಟಲ್ಲಿ ಸರಿ ಹೋಗೋಣ ಅಂತ ಹಸ್ಬೆಂಡ್ ಕೂಡ ಹೇಳಿದ್ರು. ಹಾಗಾಗಿ ಕಲಸಿಟ್ಟಿರೋದು ಇನ್ನು ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹಚ್ಕೊಳ್ಳೋಣ ಅಂತ ಅಪ್ಲೈ ಮಾಡಿದೆ ಏರ್ಗೆ. ಇನ್ನು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಅದು ತುಂಬ ದಿನ ಇಟ್ಟು ಹಚ್ಕೊಳಕ್ಕೂ ಆಗಲ್ಲ, ಸ್ಮೆಲ್ ಬಂದಿರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಹಚ್ಕೊಂಡ್ಮೇಲೆ ಈ ಥರ ಸುತ್ತಿದ್ದೀನಿ ಕೂದಲನ್ನ. ಈ ಕೈಯೆಲ್ಲ ಇಷ್ಟು ಕಲರ್ ಆಗಿದೆ. ನೋಡೋಣ ವಾಶ್ ಮಾಡಿದ್ಮೇಲೆ ಯಾವ ಥರ ಕಲರ್ ಆಗುತ್ತೆ ಅಂತ. ಈಗ ಏರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಕಲರ್ ನೋಡಿ ಯಾವ ಥರ ಕಾಣಿಸ್ತಿದೆ. ಇದು ಫುಲ್ ಕೂದಲು ಡ್ರೈ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನೋಡ್ತಿರಲ್ಲ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಲರ್ ಆಗಿದೆ ಅಂದ್ಬಿಟ್ಟು. ವೈಟ್ ಹೇರ್ಸ್ ಇರೋರು ಸುಮ್ಮನೆ ಮೆಹಂದಿ ಹಚ್ಚುತ್ತಿರ್ತಿರಲ್ಲ, ಒಂದ್ಸಲ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ಕಲರ್ ಯಾವ ಥರ ಆಗುತ್ತೆ ಅಂದ್ಬಿಟ್ಟು. ಹಾಗೆ ಕೂದಲಂತೂ ತುಂಬ ಸ್ಮೂತಾಗಿ ಸಿಲ್ಕಿ ಆಗಿರುತ್ತೆ. ಯಾಕಂದರೆ ನಾವು ಫ್ಲೆಕ್ಸ್ ಸೀಡ್ಸು ಮೆಂತ್ಯ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಹಾಗಾಗಿ ಕೂದಲು ಚೆನ್ನಾಗಿ ಆಗಿರುತ್ತೆ. ಈ ಲೆಮನ್ ಯೂಸ್ ಮಾಡೋದ್ರಿಂದ ವೈಟ್ ಹೇರ್ಸ್ ಅವಾಯ್ಡ್ ಆಗುತ್ತೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ಲೆಮನ್ ಹಾಕಬೇಕು. ನಮಗೆ ಹೊರ್ಗಡೆ ಕಲರ್ಸ್ ಎಲ್ಲ ಸಿಗುತ್ತೆ, ಅದು ಅಪ್ಲೈ ಮಾಡಿದ್ರೆ ಅಷ್ಟು ಕೂದಲಿಗೆ ಒಳ್ಳೇದಲ್ಲ. ಆಮೇಲೆ ನಮಗೆ ಹೆಲ್ತ್ ಮೇಲೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮನೇಲೇ ಟ್ರೈ ಮಾಡಿ ನೋಡಿ ಒಂದ್ಸಲ, ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನೋಡಿ, ನಾವು ಊರಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಟ್ರೈನಲ್ಲಿ ಎಷ್ಟು ಆಟ ಆಡ್ತಾನೆ ಅಂದರೆ ಆ ವಿಂಡೋ ಹತ್ರ ಕುತ್ಕೊಳೋದು, ಕೈಯೆಲ್ಲ ಈಚೆ ಹಾಕೋದು. ಮಳೆ ಬೇರೆ ಇತ್ತಲ್ಲ, ಹಾಗಾಗಿ ಆಟ ಆಡಿಕೊಂಡು
ಹೋಗಿದ್ದೆ ಟೈಮ್ ಗೊತ್ತಾಗ್ಲಿಲ್ಲ. ಅವನು ಅಷ್ಟು ತರಲೆ ಮಾಡ್ತಿದ್ದ, ಹಂಗಾಗಿ ಬೇಗ ಹೋದ್ವಿ ಅನ್ನಿಸ್ತು. ಆದರೂ ಬಟ್ 6:37 ಆಗಿತ್ತು ಮನೆಗೆ ಹೋಗೋ ಅಷ್ಟೊತ್ತಿಗೆ. ಅವತ್ತಿನ ನೆಕ್ಸ್ಟ್ ಡೇಗೆ ಪೂರಿ ಸಾಗು ಮಾಡಬೇಕು ಅಂತ ಇಲ್ಲಿದ್ದಾಗಲೇ ಹೇಳಿದ್ದ. ಊರಿಗೆ ಹೋಗ್ತೀವಲ್ಲ ಅಮ್ಮ ಅವತ್ತು, ಅದ್ರ ನೆಕ್ಸ್ಟ್ ಡೇಗೆ ಮಾಡಬೇಕು ಅಂತ ಹೇಳೋನು. ಸರಿ ಅಂತ ಅವತ್ತು ಹೋದಾಗಲೂ ಅದನ್ನೇ ಹೇಳ್ತಿದ್ದ. ನಾನೇ ಟಿಫನ್ ಎಲ್ಲ ರೆಡಿ ಮಾಡಿದೆ. ಟಿಫನ್ ಎಲ್ಲ ತಿನ್ಕೊಂಡು ತೋಟಕ್ಕೆ ಹೋಗೋಣ, ತೆಂಗಿನಕಾಯಿ ಬೇಕಿತ್ತು, ತೋಟಕ್ಕೆ ಹೋಗಿ ತಗೊಂಬರೋಣ ಅಂತ ಹೊರಟ್ವಿ. ಹಂಗೆ ತಣ್ಣಿಕಾಯಿ ಗಿಡ ಹಾಕಿದ್ದೀವಿ, ಕಿತ್ಕೊಂಡು ಬರೋಣ ಅಂತ ಒಂದು ಕವರ್ ಕೂಡ ತಂದಿದ್ದೆ. ನೋಡಿ, ಒಂದು ಕವರ್ ತಣ್ಣಿಕಾಯಿನ ಈ ಹುಲ್ಲು ಮುಳ್ಳು ಇರೋ ಅಂಥದ್ರೊಳಗೆ ಹುಡುಕೊಂಡು ಕುಯ್ಯೋ ಅಷ್ಟರಲ್ಲಿ ಬಟ್ಟೆಗೆಲ್ಲ ಮುಳ್ಳೆಲ್ಲ ಚುಚ್ಕೊಂಡ್ಬಿಟ್ಟಿದ್ವು. ಅಂದರೆ ಉಗಿ ಮುಳ್ಳು ಅಂತನೇನೋ ಕಪ್ಪುದಿರುತ್ತಲ್ಲ ಆ ಥರ ಮುಳ್ಳು ಫುಲ್ಲು ಬಟ್ಟೆ ತುಂಬ ಅಂಟ್ಕೊಂಡ್ಬಿಟ್ಟಿದ್ದು. ಮನೆಗೆ ಬಂದು ಅದನ್ನು ತೆಗಿಯೋದೇ ಒಂದು ಟಾಸ್ಕ್ ಆಗಿತ್ತು ನಮಗಂತೂ. ಅಷ್ಟೊಂದು ತುಂಬ ಅಂಟ್ಕೊಂಡ್ಬಿಟ್ಟಿದ್ದು. ಬಟ್ ಇಲ್ಲಿ ತಗೊಂಡು ತಿಂತೀವಿ, ಅದು ಆರ್ಗ್ಯಾನಿಕ್ ಆಗಿರಲ್ಲ ಅಷ್ಟು. ಹಂಗಾಗಿ ನಾವೇ ಮನೇಲೆ ಬೆಳೆದಿರೋದು ಆರ್ಗ್ಯಾನಿಕ್ ಆಗಿರುತ್ತಲ್ಲ ಅಂತ ಕಿತ್ಕೊಂಡ್ಬಂದಿದ್ದು ಅಷ್ಟೇ. ಅಷ್ಟೊಂದು ಮುಳ್ಳೊಳಗೆ ಹುಲ್ಲೊಳಗೆ ಓಡಾಡ್ಕೊಂಡು ಕಿತ್ಕೊಂಬರೋ ಅವಶ್ಯಕತೆ ಏನಿರಲಿಲ್ಲ. ಇಲ್ಲೇ ದುಡ್ಡು ಕೊಟ್ಟರೆ ಸಿಗ್ತಿತ್ತು. ಬಟ್ ಆರ್ಗ್ಯಾನಿಕ್ ಆಗಿರೋ ಅಂಥದ್ದು ಸಿಗಲ್ವಲ್ಲ ಅಂದ್ಬಿಟ್ಟು ಕಿತ್ಕೊಂಡ್ಬಂದಿದ್ದು ಅಷ್ಟೇ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.